ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 18 ಕಾರ್ಯ ಮತ್ತು ಕರ್ಮ. ಜಗತ್ತಿನ ದೇಶಗಳು 2 ವರ್ಗಗಳಾಗಿವೆ, ಕರ್ಮಭೂಮಿ ಮತ್ತು ಭೋಗಭೂಮಿ. ಆಧ್ಯಾತ್ಮಿಕ ಪ್ರೇರಣೆಯುಳ್ಳ ಕರ್ಮಗಳಿಗೆ ತೆತ್ತುಕೊಂಡ ಜನರಿರುವ ದೇಶಗಳು ಹಾಗೂ ಯಾವುದೇ ಉನ್ನತ ಆದರ್ಶಗಳಿಲ್ಲದೆ ಇಂದ್ರಿಯಗಳನ್ನು ಬೆನ್ನಟ್ಟಿ ಓಡುವ ಜನರಿರುವ ದೇಶಗಳು. ಈ ವರ್ಗಗಳೇ ಅಲ್ಲಿಯ ಜನರ ಆದರ್ಶಗಳನ್ನು ಒತ್ತಿ ಹೇಳುತ್ತವೆ. ಯುಗ ಯುಗಾಂತರಗಳಿಂದ ಭಾರತವು ಕರ್ಮಭೂಮಿಯಾಗಿದೆ. ಇಲ್ಲಿ ಜನರು ಕಾರ್ಯ ಚಟುವಟಿಕೆಗೆ ಇರುವ ನಿಜವಾದ ಲಕ್ಷ್ಯವೇನೆಂಬುದನ್ನು ಕಂಡುಕೊಂಡಿದ್ದಾರೆ. ಅದೇ ಎಲ್ಲದರ ಒಳಗೂ ಹೊರಗೂ ನೆಲೆಸಿರುವ ಭಗವಂತನನ್ನು ಪೂಜಿಸುವುದು. ಕರ್ಮವು ಅನಿವಾರ್ಯ. ಅದು ಪ್ರತಿಯೊಂದು ಆಲೋಚನೆಯಲ್ಲಿಯೂ ಅಡಗಿದೆ. ಅದು 2 ಬಗೆಯಾಗಿದೆ: ಲೌಕಿಕ, ಈ ಜಗತ್ತಿಗೆ ಸಂಬಂಧಪಟ್ಟವು, ಮತ್ತು ಆಧ್ಯಾತ್ಮಿಕ, ವೇದಗಳು ಅಥವಾ ಶಾಸ್ತ್ರಾದೇಶಗಳು ಹೇಳುವಂಥವು. ಕೇವಲ ಜೀವನಾಧಾರವಾಗಿರುವವು ಲೌಕಿಕ ಕರ್ಮಗಳು. ಮಾನವನನ್ನು ದಿವ್ಯತೆಯ ಹಂತಕ್ಕೆ ಏರಿಸುವ ವೈದಿಕ ಕರ್ಮಗಳು ವೇದಗಳನ್ನೋ ಇಲ್ಲವೇ ಶಾಸ್ತ್ರಗಳು ಮತ್ತು ಸ್ಮೃತಿಗಳಂತಹ ಅನಂತರದ ಕೃತಿಗಳನ್ನೋ ಅವಲಂಬಿಸಿರುತ್ತವೆ. ಇವು ಮಾನಸಿಕ, ಭಾವನಾತ್ಮಕ ಅಥವಾ ದೈಹಿಕ, ಈ ಯಾವುದಾದರೂ ಒಂದು ಬಗೆಯಾಗಿರಬಹುದು. ವ್ಯಕ್ತಿಯು ಹಿಂದಿನ ಜನ್ಮಗಳಲ್ಲೋ ಈ ಜನ್ಮದಲ್ಲಿಯೋ ಅಳವಡಿಸಿಕೊಂಡ ಕಾರ್ಯ ಚಟುವಟಿಕೆಗಳಿಂದಲೂ ಅವು ನಿರ್ಧರಿತವಾಗಬಹುದು. ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕಾರ್ಯಗಳ ಪರಿಣಾಮಗಳು ಈ ಜನ್ಮದಲ್ಲಿ ಕಾಡುತ್ತಿದ್ದರೆ ಅವು ಪ್ರಾರಬ್ಧವೆನಿಸುತ್ತವೆ. ಈಗ ನಿರತನಾಗಿದ್ದು ಅವುಗಳ ಪರಿಣಾಮಗಳು ನಿಶ್ಚಯವಾಗಿಯೂ ಮುಂದಿನ ಜನ್ಮದಲ್ಲಿ ಫಲಿಸುವಂಥವು ಆಗಾಮಿ ಎನಿಸುತ್ತವೆ. ವ್ಯಕ್ತಿಯು ನಿಧಾನವಾಗಿ ಜನ್ಮದಿಂದ ಜನ್ಮಕ್ಕೆ ಸಂಗ್ರಹಿಸುತ್ತಾ ಹೋಗುವುವು ಸಂಚಿತ ಕರ್ಮಗಳು. ಭಾರತದ ಶ್ರುತಿ ಮತ್ತು ಸ್ಮೃತಿಗಳು ಹೀಗೆ ಕರ್ಮವನ್ನು ವರ್ಗೀಕರಿಸಿವೆ. ವ್ಯಕ್ತಿಯ ಜೀವನದ ಮೇಲೆ ಅದು ಬೀರುವ ಪರಿಣಾಮವೇ ಅದಕ್ಕೆ ಆಧಾರ. ಕರ್ಮ ಎಂಬ ಪದವೇನೋ ಪುಟ್ಟದಾಗಿ ಅಡಕವಾಗಿದೆ. ಧಾರಾಳವಾಗಿ ಎಲ್ಲರೂ ಅದನ್ನು ಉಪಯೋಗಿಸುತ್ತಾರೆ. ಆದರೆ ಅದು ವ್ಯಕ್ತಪಡಿಸುವ ವಿಚಾರ ಮತ್ತು ಆದರ್ಶಗಳು ಮಾತ್ರ ಮಾನವ ಜನಾಂಗಕ್ಕೇ ಬಹು ಮಹತ್ವದ್ದಾಗಿವೆ. ಕರ್ಮವು ಕೇವಲ ದೈಹಿಕವಲ್ಲ, ಕಾಯೇನ ವಾಚಾ ಮನಸಾ ಆಚರಿಸುವಂಥದ್ದಾಗಿದೆ. ಪ್ರತಿಯೊಬ್ಬನೂ ತನ್ನ ವಿಚಾರ ಶಕ್ತಿಯು ತೋರಿಸಿಕೊಡುವಷ್ಟು ಮಟ್ಟಿಗೆ ಅದರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು. ಕರ್ಮವು ಮಾನವನ ಲೌಕಿಕ, ಶಾಸ್ತ್ರವಿಹಿತ, ಆಧ್ಯಾತ್ಮಿಕ ಕಾರ್ಯ ಚಟುವಟಿಕೆಗಳೆಲ್ಲವನ್ನೂ ಒಳಗೊಳ್ಳುತ್ತದೆ. ನಿಜವಾಗಿ ನೋಡಿದರೆ ಈ 3 ಎಳೆಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ಪ್ರಾಪಂಚಿಕವಾದ ಕರ್ಮವು ಪುಣ್ಯವನ್ನೋ ಪಾಪವನ್ನೋ ಅನಿವಾರ್ಯವಾಗಿ ತಂದೀಯುತ್ತದೆ. ಶಾಸ್ತ್ರವಿಹಿತ ಕರ್ಮವು ಅನೇಕ ಪೀಳಿಗೆಯ ಚಿಂತಕರ ಅನುಭವಗಳಿಂದ ಪರ್ಯಾಪ್ತವಾಗಿದೆ. ಇನ್ನು ಆಧ್ಯಾತ್ಮಿಕ ಕರ್ಮವಾದರೋ ಹೃದಯ ಪರಿಶುದ್ಧಿಗೆ ಗಮನ ಕೊಟ್ಟು ಒಳಗೆ ನೆಲೆಸಿರುವ ಭಗವಂತನು ಅಲ್ಲಿ ಪ್ರತಿಬಿಂಬಿಸುವ ಹಾಗೆ ಮಾಡುತ್ತದೆ. ಕರ್ಮವು ಒಂದು ಚಕ್ರವಿದ್ದ ಹಾಗೆ. ಅದು ಹೆಚ್ಚು ಹೆಚ್ಚು ವೇಗವಾಗಿ ತಿರುಗುತ್ತಾ ಜೀವನ ಚಕ್ರವನ್ನು ಸದಾ ಸಕ್ರಿಯವಾಗಿರುವಂತೆ ಮಾಡುತ್ತದೆ. ಕರ್ಮವೆಂದರೆ ಚಲನೆ ಅಥವಾ ಚಲನೆಯನ್ನು ಪ್ರೇರಿಸುವಂಥದ್ದು. ಗಾಳಿಯು ಆಕಾಶದಲ್ಲಿ ಸಂಚರಿಸುತ್ತದೆ. ಚಲಿಸುವ ಗಾಳಿಯು ಶಾಖವನ್ನು ಉತ್ಪತ್ತಿ ಮಾಡುತ್ತದೆ. ವಾಯು ಚಲನೆಯಿಂದ ಉಂಟಾದ ಘರ್ಷಣೆಯು ಸುಪ್ತವಾಗಿರುವ ಶಾಖವನ್ನು ವ್ಯಕ್ತವಾಗುವ ಹಾಗೆ ಮಾಡುತ್ತದೆ. ಎಲ್ಲಿಯವರೆಗೆ ಜೀವಿಗಳು ವಾಯುವನ್ನು ಒಳ ತೆಗೆದುಕೊಂಡು ಹೊರಬಿಡುತ್ತಿರುತ್ತಾರೋ ಅಲ್ಲಿಯವರೆಗೆ ದೇಹದ ಶಾಖವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಉಸಿರಾಟ ವೇಗವಾದಷ್ಟೂ ದೇಹದ ಶಾಖ ಹೆಚ್ಚಾಗುತ್ತದೆ. ಶಾಖ ಅಗ್ನಿಯ ಲಕ್ಷಣ. ಅಗ್ನಿಯು ನೀರಿನ ಮೂಲ. ಎಲ್ಲರಿಗೂ ತಿಳಿದೇ ಇರುವಂತೆ ಸೂರ್ಯನು ಮೋಡಗಳನ್ನು ಉಂಟುಮಾಡುತ್ತಾನೆ. ಆಗ ನೀರಿನ ಕಣಗಳು ಇತರ ದ್ರವ್ಯಗಳೊಂದಿಗೆ ಕೂಡಿಕೊಂಡು ಭಾರವಾಗಿ ಭೂಮಿಗೆ, ಪೃಥ್ವಿ, ಮಣ್ಣು ಇಳಿಯುತ್ತದೆ. ಮಣ್ಣು ಸಸ್ಯಗಳನ್ನೂ ವೃಕ್ಷಗಳನ್ನೂ ಉತ್ಪತ್ತಿ ಮಾಡಿ ಪೋಷಿಸುತ್ತದೆ. ಅವು ಮನುಷ್ಯನನ್ನು ಪೋಷಿಸಿ ಅವನನ್ನು ಆರೋಗ್ಯಶಾಲಿಯಾಗಿರುವಂತೆ ಮಾಡುತ್ತವೆ. ಮನುಷ್ಯನ ಜೀವಿಕೆಗೆ ಆಧಾರವಾದ ಧಾನ್ಯಗಳನ್ನು ಅವು ನೀಡುತ್ತವೆ. ಸಂತಾನವನ್ನು ಉತ್ಪತ್ತಿ ಮಾಡುವ ವೀರ್ಯವು ಮನುಷ್ಯನಿಗೆ ಧಾನ್ಯದ ಕೊಡುಗೆ. ಹೀಗೆ ಸೃಷ್ಟಿ ಕರ್ಮವು ನಡೆಯುತ್ತದೆ, ಮುಂದುವರಿಯುತ್ತದೆ. ಸೃಷ್ಟಿಯು ಈ ಪ್ರಕ್ರಿಯೆಯನ್ನು ಹೀಗೆ ವಿವರಿಸಿದೆ.
ಒಟ್ಟಿನಲ್ಲಿ ಕರ್ಮವನ್ನು ಚಲನೆಯಾಗಿ, ಪ್ರಗತಿಯಾಗಿ, ವಿಕಾಸವಾಗಿ ಮತ್ತು ಆನುವಂಶಿಕ ಪರಿಣಾಮವಾಗಿ ನೋಡಬಹುದಾಗಿದೆ. ಈ ಬೃಹತ್ ಪ್ರವಾಹಕ್ಕೆ, ಈ ನಿರಂತರ ಚಲನೆಗೆ ಅಚಲವೂ ಸ್ಥಿರವೂ ಆದ ಆಧಾರ ಅವಲಂಬನ ಹೊಂದಿರಬೇಕು ಎಂದು ನಿರೀಕ್ಷಿಸುವುದು ಅತ್ಯಂತ ಸಹಜ ಮತ್ತು ಸುಸಂಗತ. ಇದನ್ನೇ ಆತ್ಮ ಅಥವಾ ಪರಬ್ರಹ್ಮ ಎಂಬುದಾಗಿ ಹೇಳಿರುವುದು. ಪರಬ್ರಹ್ಮವು ಪರಮೇಶ್ವರನಾಗಿ ಜ್ಞಾನ, ಇಚ್ಛೆ ಮತ್ತು ಕ್ರಿಯೆ ಎಂಬ 3 ಅಪೇಕ್ಷೆಗಳನ್ನು ವ್ಯಕ್ತಪಡಿಸಿದಾಗ ಮೊದಲು ಆ ಸ್ಥಿರವಾದ ಆಧಾರದಲ್ಲಿ ಕಂಪನ ರೂಪದ ಚಲನೆಯುಂಟಾಯಿತು. ಆ ಪ್ರಪ್ರಥಮ ಚಲನೆಯನ್ನೇ ಆದಿಮ ಕರ್ಮ ಎಂದು ಕರೆಯಲಾಗಿದೆ. ಇರುವಿಕೆ, ಆಗುವಿಕೆ, ಪರಿವರ್ತನೆಗಳ ಕರ್ಮ, ಸೃಷ್ಟಿಯ ಕರ್ಮ ಎಂದು ಹೇಳಲಾಗಿದೆ. ಭಗವತ್ ತತ್ವವು ಬ್ರಹ್ಮ ಸೃಷ್ಟಿಸುವ, ವಿಷ್ಣು ಪಾಲಿಸುವ, ಮಹೇಶ್ವರ ನಾಶಗೊಳಿಸುವ ತ್ರಿವಳಿಯಾಗಿ ರೂಪುಗೊಳ್ಳುವಂತಾದದ್ದು ಕರ್ಮದ ಪ್ರಾಮುಖ್ಯವೇ. ಅಸಂಖ್ಯ ಗ್ರಹ ನಕ್ಷತ್ರ ನಿಹಾರಿಕೆಗಳ ಚಲನೆಯನ್ನೂ, ಆಗಸದಲ್ಲಿರುವ ಇತರ ಕಾಯಗಳು ಚಲನೆಯನ್ನೂ ಆಳುವುದು ಕರ್ಮನಿಯಮವೇ. ಸಕಲ ಲೋಕಗಳಲ್ಲಿ ಸಂಭವಿಸುವ ಸಮಸ್ತವನ್ನೂ ನಿರ್ದೇಶಿಸಿ ನಿಯಂತ್ರಿಸುವುದು ಅದೇ ನಿಯಮ. ಅದರ ಸತ್ವವು ಅಮೇಯವಾದದ್ದು. ಕರ್ಮವಿದ್ದಿರದ ಕಾಲವಾಗಲಿ ದೇಶವಾಗಲಿ ಇದ್ದಿರಲೇ ಇಲ್ಲ. ಯಾವ ಘಟನೆಗಳು ಏಕೆ, ಯಾವಾಗ ಮತ್ತು ಹೇಗೆ ಸಂಭವಿಸುತ್ತವೆ ಎಂಬುದನ್ನು ಕರಾರುವಾಕ್ಕಾಗಿ ಭವಿಷ್ಯ ನುಡಿಯುವುದು ಮನುಷ್ಯನ ಶಕ್ತಿಗೆ ಮೀರಿದ್ದು. ಅವು ಅನಂತತೆಯಿಂದ ಅನಂತತೆಯವರೆಗೆ ಚಾಚಿಕೊಂಡಿವೆ. ಮಾಡುತ್ತಿರುವ ಒಂದು ಕೆಲಸವನ್ನು ಕರ್ಮ ಎಂದು ಕರೆಯಬಹುದಾದಂತೆಯೇ ಯಾವ ಕೆಲಸವನ್ನೂ ಮಾಡದಿರುವ ಸ್ಥಿತಿಯೂ ಕರ್ಮವೇ. ಒಬ್ಬ ವ್ಯಕ್ತಿಯು ನಿಶ್ಶಬ್ದವಾಗಿ, ಶಾಂತವಾಗಿ ಏನೂ ಮಾಡದೆ ಕುಳಿತಿದ್ದರೆ ಅವನು ಕರ್ಮದಿಂದ ಮುಕ್ತನಾಗಿದ್ದಾನೆ ಎಂದು ಊಹಿಸುತ್ತೇವೆ. ಹಾಗಾದರೆ ಅವನು ಕರ್ಮನಿರತನಾಗಿದ್ದಾನೆ ಎಂದು ಹೇಳುವುದರ ಅರ್ಥವೇನು? ಅವನು ಯಾವ ಕೆಲಸವನ್ನೂ ಮಾಡುತ್ತಿಲ್ಲ ಎಂದು ಹೇಳಿದರೆ ಅದರ ಅರ್ಥವೇನು? ಅವನು ಯಾವುದೇ ಕಾರ್ಯವನ್ನು ಅಥವಾ ಕೆಲಸವನ್ನು ಮಾಡದೆ ತನ್ನಷ್ಟಕ್ಕೆ ಕುಳಿತಿದ್ದಾನೆ ಎಂದಷ್ಟೇ ಅದಕ್ಕೆ ಅರ್ಥ. ಅಂದರೆ ಕೆಲವು ಜನರು ಕೆಲವು ವೇಳೆ ಕೆಲಸದಲ್ಲಿ ಬಿರುಸಾಗಿ ತೊಡಗುತ್ತಾರೆ, ಇನ್ನು ಕೆಲವು ವೇಳೆ ಕೆಲಸವನ್ನು ತಮ್ಮ ಗಮನದಿಂದ ದೂರವಿಡುವುದರಲ್ಲಿ ನಿರತರಾಗಿರುತ್ತಾರೆ ಎಂದು ಸ್ಥಿರೀಕರಿಸಬಹುದು. ಅಂದರೆ ಅವರು ಕರ್ಮದಲ್ಲೂ ಅಕರ್ಮದಲ್ಲೂ ತೊಡಗಿರುತ್ತಾರೆ ಎಂದಾಗಿತು. ವ್ಯಕ್ತಿಯು ತಾನು ಮಾಡುತ್ತಿರುವ ಕರ್ಮದಲ್ಲಿ ಮೋಹಗೊಳ್ಳದೆ ತನ್ನ ಕರ್ತವ್ಯವೆಂಬಂತೆ ಮಾಡುತ್ತಿದ್ದಾಗ, ಪೂಜಾ ವಿಧಾನವೆಂಬಂತೆ ಮಾಡುತ್ತಿದ್ದಾಗ, ಅದರ ಫಲದ ಕಡೆಗೆ ಗಮನ ನೀಡದಿದ್ದಾಗ ಆಗ ಅವನು ಕರ್ಮದಲ್ಲೂ ಅಕರ್ಮವನ್ನು ಅಭ್ಯಾಸ ಮಾಡಬಹುದು. ಇದು ಅತ್ಯುನ್ನತ ಮಟ್ಟದ ಸಾಧನೆ. ಒಂದು ಜೀವಿಯು ಬದುಕಿನ ಮೊದಲನೆಯ ಕ್ರಿಯೆ ಉಸಿರಾಟ ಮತ್ತು ಪ್ರಾಣವಾಯುವಿನ ಕಂಪನದಿಂದ ಪ್ರಾರಂಭವಾಗುತ್ತದೆ. ಅದರ ಬಗೆಗೆ ಸ್ವಲ್ಪ ಯೋಚಿಸಿದರೆ ಆಶ್ಚರ್ಯವಾಗುತ್ತದೆ. ಅದೊಂದು ಅದ್ಭುತ. ಯಾವನೇ ಮಾನವನು ತನ್ನ ಇಹ ಜೀವನದಲ್ಲಿ ತನ್ನ ಸುತ್ತ ಎಲ್ಲೆಲ್ಲೂ ಇರುವ ವಾಯುವನ್ನು ಒಳಗೆಳೆದುಕೊಳ್ಳಲು, ಹೊರಕ್ಕೆ ಬಿಡಲು ನಿರ್ಧಾರ ಮಾಡುವುದಿಲ್ಲ. ಇಚ್ಛೆಯ ಹಂಗಿಲ್ಲದೆಯೇ ನಿರಪೇಕ್ಷವಾಗಿಯೇ ಅದು ಚಾಲನೆಗೊಳ್ಳುತ್ತದೆ. ಮನುಷ್ಯ ಮಾತ್ರವಲ್ಲ, ಪ್ರತಿಯೊಂದು ಜೀವಿಯೂ ಈ ಮಹಾ ಅದ್ಭುತಕ್ಕೆ ಸಾಕ್ಷಿ. ಇಲ್ಲೊಂದು ಸಂದೇಹವು ಏಳಬಹುದು. ಮನುಷ್ಯನಿಗೆ ಅವನ ಅರಿವಿಲ್ಲದೆ, ಅವನ ಇಚ್ಛೆ ಇಲ್ಲದೆ ಏನಾದರೂ ಸಂಭವಿಸುವುದು ಹೇಗೆ ಸಾಧ್ಯ? ಮನುಷ್ಯನಿಗೆ ಈ ರಹಸ್ಯಗಳನ್ನು ಪರಿಹರಿಸುವ ಶಕ್ತಿ ಇಲ್ಲ ಎಂದಷ್ಟೇ ಒಪ್ಪಿಕೊಂಡು ಈ ಸಂದೇಹಕ್ಕೆ ಉತ್ತರ ನೀಡಬಹುದು. ಒಂದು ವೇಳೆ ಪ್ರಕೃತಿಯು ಇದಕ್ಕೆ ಕಾರಣ ಎಂದು ಹೇಳಿದರೂ ಪ್ರಕೃತಿ ಎಂದರೇನು ಎಂಬ ಪ್ರಶ್ನೆ ಉಳಿದೇ ಉಳಿಯುತ್ತದೆ. ಜೀವವು ಪ್ರಾರಂಭವಾದಾಗ ಉಸಿರಾಟವು ಪ್ರಾರಂಭವಾಗುತ್ತದೆ. ಅದೊಂದು ಸ್ವಯಂಚಾಲಿತ ಸಹಜ ಕ್ರಿಯೆ ಎಂದು ಹೇಳಲಾಗುತ್ತದೆ. ಆದರೆ ಇದು ಅದೇ ಉತ್ತರವನ್ನೇ ಬೇರೆ ಪದಗಳಲ್ಲಿ ಹೇಳಿದ ಹಾಗೆ ಅಷ್ಟೆ. ಬೇರೆ ಏನನ್ನೂ ಅವು ವಿವರಿಸವು. ಯಾವಾಗ ಅತ್ಯಂತ ಅಗತ್ಯವೋ ಆ ಕ್ಷಣಕ್ಕೆ ಆ ಕ್ರಿಯೆ ಹೇಗೆ ಸಂಭವಿಸುತ್ತದೆಂಬುದು ನಮಗೆ ಗೊತ್ತಿಲ್ಲ ಎಂದು ಹೇಳಿಬಿಡಬಹುದು. ಉಸಿರಾಡುತ್ತಿರುವ ಮನುಷ್ಯನಿಗೆ ಉಸಿರಾಟ ಪ್ರಕ್ರಿಯೆಯು ಒಂದು ಬಿಡಿಸಲಾಗದ ಅದ್ಭುತ ರಹಸ್ಯವಾಗಿರುವುದು ಆಶ್ಚರ್ಯ. ಯೋಗಿಗಳು ತಮ್ಮ ಇಚ್ಛೆಯಂತೆ ತಮ್ಮ ನಾಡಿ ಮಿಡಿತವನ್ನು, ಉಚ್ಛ್ವಾಸ ನಿಶ್ವಾಸ ಪ್ರಕ್ರಿಯೆಯನ್ನು ತಡೆದು ನಿಲ್ಲಿಸಬಲ್ಲರು ಎಂಬ ವಿಷಯವನ್ನು ಕುರಿತು ನಾವು ಆಲೋಚಿಸಿದಾಗ ಕರ್ಮವನ್ನು ಪ್ರೇರಿಸುವ ಇಚ್ಛಾಶಕ್ತಿಯ ಅರಿವು ನಮಗಾಗುತ್ತದೆ.
ಕರ್ಮ ಎನ್ನುವುದು ಎಲ್ಲೋ ಆಕಾಶದಲ್ಲಿ ನೇತಾಡುತ್ತಿರುವ ವಸ್ತುವಲ್ಲ. ನಾವು ಕರ್ತೃಗಳಾಗದೆ ಕಾರ್ಯವು ನಮ್ಮಿಂದ ಘಟಿಸುವುದಿಲ್ಲ. ನ ಜಾತಿ ಇಚ್ಛತಿ ಚೇತಥೇ. ವ್ಯಕ್ತಿಯು ಹೇಗೆ ತಿಳಿದುಕೊಂಡಿದ್ದಾನೋ ಹಾಗೆ ಇಚ್ಛಿಸುತ್ತಾನೆ, ಹೇಗೆ ಇಚ್ಛಿಸುತ್ತಾನೋ ಹಾಗೆ ವರ್ತಿಸುತ್ತಾನೆ ಎಂಬುದು ನ್ಯಾಯಶಾಸ್ತ್ರದಲ್ಲಿ ಒಂದು ಸೂತ್ರ. ವೇದಾಂತ ಸೂತ್ರಗಳು ಇದೇ ಸತ್ಯವನ್ನು ಸಾರುತ್ತವೆ. ಯತ್ ಧ್ಯಾಯಂತಿ ತದಿಚ್ಛತಿ, ಯತ್ ಇಚ್ಛತಿ ತತ್ ಕರೋತಿ, ಯತ್ ಕರೋತಿ ತತ್ ಭವತಿ. ಯಾವುದರ ಮೇಲೆ ಗಮನವು ನಿಲ್ಲುತ್ತದೆಯೋ ಅದರ ಬಗೆಗೆ ಅಪೇಕ್ಷೆಯುಂಟಾಗುತ್ತದೆ. ಯಾವುದರ ಬಗೆಗೆ ಅಪೇಕ್ಷೆಯುಂಟಾಗುತ್ತದೆಯೋ ಅದಕ್ಕಾಗಿ ಕಾರ್ಯಗಳನ್ನು ಮಾಡಲಾಗುತ್ತದೆ. ಯಾವುದಕ್ಕಾಗಿ ಕೆಲಸವನ್ನು ಮಾಡುತ್ತಾನೋ ಅದರಂತೆ ಆಗುತ್ತಾನೆ. ವ್ಯಕ್ತಿ ಸ್ವರೂಪವನ್ನು ಇಚ್ಛೆಯು ರೂಪಿಸುತ್ತದೆ. ತನ್ನ ಬಯಕೆಗಳು, ಆಶೋತ್ತರಗಳು, ಪ್ರಯತ್ನಗಳು ಮತ್ತು ಸಾಧನೆಗಳಿಂದ ಅವನು ತನ್ನನ್ನು ರೂಪಿಸಿಕೊಳ್ಳುತ್ತಾನೆ. ಅವನು ತನ್ನ ಮುಂದಿನ ಜನ್ಮಕ್ಕೂ ಕೂಡ ಈಗಿನ ನಿರ್ಧಾರಗಳಿಂದಲೂ ಕಾರ್ಯಗಳಿಂದಲೂ ಆಕಾರ ಕೊಡುತ್ತಾನೆ. ಅವನ ಬುದ್ಧಿಯು ಅವನ ಮೇಲೆ ಬೀರುವ ನಿರ್ದಿಷ್ಟ ದಿಕ್ಕುಗಳಲ್ಲಿ ಅವನ ಇಚ್ಛೆಯನ್ನು ನಿರ್ದೇಶಿಸುವ ಶಕ್ತಿಯನ್ನು ಪ್ರಕೃತಿ ಎಂದು ಕರೆಯಲಾಗುತ್ತದೆ. ವ್ಯಕ್ತಿಯ ಬುದ್ಧಿಶಕ್ತಿಯ ಮಟ್ಟವೇ ಅವನ ಒಲವುಗಳನ್ನು, ಬಯಕೆಗಳನ್ನು ನಿರ್ಧರಿಸುವಲ್ಲಿ ಅತ್ಯಂತ ಮುಖ್ಯವಾದ ಅಂಶವಾಗುತ್ತದೆ ಎಂಬುದನ್ನು ಕಂಡುಕೊಂಡಾಗ ಪ್ರಕೃತಿಯ ಮುಷ್ಟಿಯಿಂದ ಬಿಡಿಸಿಕೊಳ್ಳುವ ಬಗೆಯನ್ನು ಅರಿಯುವುದು ಅವನಿಗೆ ಸುಲಭವಾಗುತ್ತದೆ. ಕರ್ಮವೆಂದರೆ ಸಾಮಾನ್ಯವಾಗಿ ಕೆಲಸ ಎಂದು ತಿಳಿಯಲಾಗುತ್ತದೆ. ಎಲ್ಲ ಬಗೆಯ ವ್ಯವಹಾರಗಳನ್ನು, ಕ್ರಿಯೆಗಳನ್ನು ಕೆಲಸವೆಂದು ಹೇಳಬಹುದು. ಕೆಲಸದಲ್ಲಿ ಕೆಳಗಿನದು ಅಥವಾ ಮೇಲಿನದು ಎಂಬ ಹಂತಗಳಿಲ್ಲ. ಬದುಕನ್ನು ಉದ್ಧರಿಸಿಕೊಳ್ಳಲು, ಉತ್ತಮಪಡಿಸಿಕೊಳ್ಳಲು ಮಾಡುವುದಾದರೆ ಎಲ್ಲ ಕೆಲಸವೂ ಪವಿತ್ರವಾದುದೇ. ಆದ್ದರಿಂದಲೇ ಕರ್ಮವನ್ನು ಪರಮ ಪವಿತ್ರ, ಅಪೇಕ್ಷಣೀಯ ಎಂದು ಹೊಗಳಲಾಗಿದೆ. ಪುಣ್ಯ ಅಥವಾ ಪಾಪ ಫಲಗಳನ್ನು ಕೊಡುವ ಶಕ್ತಿಯುಳ್ಳದ್ದು ಎಂದು ಹೇಳಲಾಗಿದೆ. ಹಿಂದೂಗಳು ಅದೃಷ್ಟ ದುರಾದೃಷ್ಟಗಳನ್ನೂ, ನಲಿವು ನೋವುಗಳನ್ನು, ಸುಖ ದುಃಖಗಳನ್ನು ಕರ್ಮದ ಅನಿವಾರ್ಯ ಫಲಕ್ಕೆ ಅನ್ವಯಿಸುತ್ತಾರೆ. ಹಾಗಾಗಿ ಆಲಸಿಗಳೆನಿಸಿಕೊಂಡ ಕೆಲವರು ದುಃಖ, ರೋಗ ಮೊದಲಾದವು ಬಂದಡೆಸಿದಾಗ ಅವುಗಳನ್ನು ಗೆಲ್ಲಲು ಯಾವ ಪ್ರಯತ್ನವನ್ನೂ ಮಾಡುವುದಿಲ್ಲ. ಇದು ಭಾಗಶಃ ಪಕ್ಷವಾಯು ಪೀಡಿತ ದೃಷ್ಟಿ. ಅದು ನಿರ್ದೇಶ ತತ್ವಗಳನ್ನೂ ಅಂತರ್ವಾಹಿನಿಯಾಗಿರುವ ಕರ್ಮತತ್ವವನ್ನೂ ಅಲಕ್ಷಿಸುತ್ತದೆ. ಪ್ರಾಪಂಚಿಕವಾದ ಲೌಕಿಕ ಕಾರ್ಯ ಚಟುವಟಿಕೆಗಳಲ್ಲಿ ಮಟ್ಟಿಗೆ ಅದು ಬಿಂಬಿತವಾಗುತ್ತದೆ ಎಂದು ಭಾವಿಸುತ್ತದೆ. ಈ ದೃಷ್ಟಿಯು ಒಂದು ವರ್ಗದವರು ಮಾತ್ರ ಪ್ರಗತಿ ಹೊಂದಲು ಅವಕಾಶ ಕಲ್ಪಿಸುತ್ತದೆ ಅಷ್ಟೇ. ನಿಮ್ಮದೇ ಅನುಭವದಿಂದ ಕೆಲವು ನಿದರ್ಶನಗಳನ್ನು ನೋಡಬಹುದು. ಒಂದು ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಗುಮಾಸ್ತ, ತನ್ನ ಬೆವರು ಹರಿಸಿ ದುಡಿದು ಬದುಕುವ ರೈತ, ಅಲ್ಪಜೀವಿಕೆಯನ್ನು ಸಂಪಾದಿಸಲು ತನ್ನ ದೇಹಬಲವನ್ನು ಅವಲಂಬಿಸುವ ಕೂಲಿಕಾರ, ಕಮ್ಮಾರ, ಬಡಗಿ, ಅಗಸ, ಕ್ಷೌರಿಕ ಇವರೆಲ್ಲರಿಗೂ ತಮ್ಮ ಕರ್ತವ್ಯಗಳಾವುವು ಎಂದೂ, ಕರ್ತವ್ಯ ಪ್ರಜ್ಞೆಯಿಂದ ಅವುಗಳನ್ನು ಆಚರಿಸಬೇಕು ಎಂದೂ ಅರಿವಿದೆ. ಪ್ರತಿಯೊಬ್ಬನೂ ತನ್ನ ಭಾಗದ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡದೆ ಹೋದರೆ ತಮ್ಮ ಎಲ್ಲರ ಜೀವನವು ಹಸನಾಗುವುದಿಲ್ಲ, ಸರಾಗವಾಗಿ ಸಾಗುವುದಿಲ್ಲ ಎಂದು ಅವರಿಗೆ ಗೊತ್ತು. ಆದ್ದರಿಂದ ಅವರು ತಮ್ಮ ಬುದ್ಧಿಶಕ್ತಿ, ಕೌಶಲ, ಆಶೋತ್ತರಗಳು ಎಷ್ಟು ಮಟ್ಟಿಗೆ ಇವೆಯೋ ಅಷ್ಟನ್ನೂ ಉಪಯೋಗಿಸಿ ತಮ್ಮ ವೃತ್ತಿಯಲ್ಲಿ ನಿರತರಾಗಿರುತ್ತಾರೆ. ಅಂದಾಗ ಅಂತಹ ಜನರನ್ನು ಇನ್ನಷ್ಟು ಕಾರ್ಯಶೀಲರಾಗುವಂತೆ ಮಾಡಲು ಅಥವಾ ಅವರಿಗೆ ಎಚ್ಚರಿಕೆ ಕೊಡಲು ಮತ್ತು ಪ್ರೋತ್ಸಾಹಿಸಲು ಅಗತ್ಯವೆಲ್ಲಿದೆ? ಅವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಅಸಮರ್ಥರಾದಾಗ ಅಥವಾ ಇಚ್ಛೆ ಪಡದಾಗ ಮಟ್ಟಿಗೆ ನಾವು ಆ ಕೆಲಸ ಮಾಡಬಹುದು. ಅರ್ಜುನನು ತನ್ನ ಕರ್ತವ್ಯದಲ್ಲಿ ಗೊಂದಲಕ್ಕೀಡಾಗಿ ವೈರಾಗ್ಯ ಭಾವನೆಯು ಆವರಿಸಿ ಯುದ್ಧ ವಿಮುಖನಾದಾಗ ಅವನನ್ನು ಕುರಿತು ಶ್ರೀಕೃಷ್ಣನು ಹೇಳಿದನು, ನೀನು ನಿನ್ನ ಕಾರ್ಯದ ಮೇಲೆ ಕೇಂದ್ರೀಕರಿಸು, ನಿನ್ನ ಶಕ್ತಿ ಇರುವಷ್ಟು ಮಟ್ಟಿಗೆ ನಿರ್ವಹಿಸು. ಕೆಲಸ ಮಾಡುವುದಷ್ಟೇ ನಿನಗೆ ವಿಧಿಸಿರುವ ಕರ್ತವ್ಯ. ಅದು ಭಗವಂತನ ಅಮೃತೋಪಮವಾದ ಸಲಹೆ. ಈ ಉಪದೇಶವನ್ನು ಅನೇಕರು ಉದ್ಧರಿಸುತ್ತಾರೆ. ಆದರೆ ಈ ಉಪದೇಶವನ್ನು ಧರ್ಮ ಸ್ಥಾಪನೆಯ ಸಂದರ್ಭದಲ್ಲಿ ನೀಡಲಾಯಿತು ಎಂಬುದನ್ನು ನೆನಪಿನಲ್ಲಿಡಬೇಕು. ಪವಿತ್ರ ಗ್ರಂಥಗಳು ಮತ್ತು ಶಾಸ್ತ್ರಗಳು ಅಂಗೀಕರಿಸುವ ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅದು ವ್ಯವಹರಿಸುತ್ತದೆಯೇ ಹೊರತು
ಪ್ರಾಪಂಚಿಕವೂ ಐಂದ್ರಿಯವೂ ಆಹಾರ, ವಸತಿ, ಮೈಥುನ ಮೊದಲಾದ ಪಶು ಸಹಜವೂ ಆದ ವೃತ್ತಿಗಳಿಗೆ ಸಂಬಂಧಿಸಿದ್ದಲ್ಲ. ಧರ್ಮರಾಜ ಮತ್ತು ಇತರರು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಿರತರಾಗಿದ್ದರು. ಸಮಾಜದ 4 ವರ್ಣಗಳು ಮತ್ತು ಜೀವನದ 4 ಆಶ್ರಮಗಳಿಗೆ ನಿಗದಿಯಾದ ಕರ್ತವ್ಯಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು ನಿರ್ವಹಿಸುವುದರಲ್ಲಿ, ಪ್ರಜೆಗಳು ನಿರ್ವಹಿಸುವಂತೆ ಮಾಡುವುದರಲ್ಲಿ ಒಂದೇ ಸಮನೆ ನಿರತರಾಗಿದ್ದರು. ಅಂದಾಗ ಯುದ್ಧದಲ್ಲಿ ನಿರತನಾಗು ಎಂದು ಅವರಿಗೆ ಪ್ರೇರಣೆ ಕೊಡುವ, ಸಲಹೆ ನೀಡುವ ಅಥವಾ ಆದೇಶಿಸುವ ಅಗತ್ಯವೇನಿತ್ತು? ಕೃಷ್ಣನು ಅರ್ಜುನನಿಗೆ ಮಾತ್ರ ಬಿಲ್ಲು ಬಾಣಗಳನ್ನು ಮತ್ತೆ ಕೈಗೆತ್ತಿಕೊಳ್ಳುವಂತೆ ಅನೇಕ ವಾದಗಳನ್ನು ಅವನ ಮುಂದಿಟ್ಟು ಉಪದೇಶಿಸಿದನು. ನೀನು ಕ್ಷತ್ರಿಯ ಕುಲದಲ್ಲಿ ಜನಿಸಿರುವೆ. ಆ ವರ್ಣಕ್ಕೆ ಅನ್ಯಾಯದ ವಿರುದ್ಧ ಕಾದಾಡುವ ಸಾಮಾಜಿಕ ಕರ್ತವ್ಯವನ್ನು ವಿಧಿಸಲಾಗಿದೆ. ದೌಷ್ಟ್ಯದ ವಿರುದ್ಧ ಯುದ್ಧ ಮಾಡುವುದು ನಿನ್ನ ಹೊಣೆಗಾರಿಕೆಯಾಗಿದೆ. ಆ ಕರ್ತವ್ಯವನ್ನು ತೊರೆಯಬೇಡ. ಆ ಗುರುತರ ಹೊಣೆಯನ್ನು ತಿರಸ್ಕರಿಸಬೇಡ. ಮನುಷ್ಯನು ತನ್ನಲ್ಲಿ ಪ್ರಕೃತಿಯು ನೆಟ್ಟಿರುವ ಪ್ರವೃತ್ತಿಗಳಿಗೆ ಕಟ್ಟುಬಿದ್ದಿದ್ದಾನೆ. ಮತ್ತೆ ಇದನ್ನೂ ವಿಚಾರ ಮಾಡು. ಮನುಷ್ಯನು ಒಂದಿಲ್ಲೊಂದು ಕರ್ಮದಲ್ಲಿ ಸದಾ ತೊಡಗಿರುತ್ತಾನೆ. ಕರ್ಮವಿಲ್ಲದೆ ಅವನು ಒಂದು ಕ್ಷಣವೂ ಬದುಕಿರಲಾರ. ಆದ್ದರಿಂದ ನಿನ್ನ ಪಿತೃ ಪರಂಪರೆಯಿಂದಲೂ ವಂಶದಿಂದಲೂ ನಿನ್ನ ಮೇಲೆ ವಿಧಿಸಿರುವ ಪ್ರವೃತ್ತಿಗಳು ಮತ್ತು ಕೌಶಲಗಳಿಗೆ ತಕ್ಕಂತೆ ನೀನು ಈಗ ಕಾರ್ಯಶೀಲನಾಗುವುದು ಅತ್ಯುತ್ತಮ. ಇದು ಅವನಿಗೆ ಉಪದೇಶಿಸಿದ ಪಾಠ. ಕುಲಧರ್ಮ ಅವನ ವರ್ಣ ಅಥವಾ ವರ್ಗಕ್ಕೆ ಅನ್ವಯಿಸಿದ ಮಾರ್ಗ. ಕೆಲಸ ಎನ್ನುವುದು ಕೇವಲ ಆಹಾರ ಇತ್ಯಾದಿಗಳನ್ನು ಸಂಪಾದಿಸುವ ಕಾರ್ಯ ಚಟುವಟಿಕೆಗಳನ್ನು ಮಾತ್ರ ಸೂಚಿಸುವುದೇನೋ? ವಿಮಾನಗಳು, ಹಡಗುಗಳು, ಕಾರ್ಖಾನೆಗಳು, ಆಸ್ಪತ್ರೆಗಳು ಇವೆಲ್ಲ ಕೆಲಸದ ಉತ್ಪಾದನೆಗಳೇ. ಇವೂ ಕೂಡ ಕೇವಲ ಲೌಕಿಕ ಕರ್ಮವನ್ನು ಒಳಗೊಂಡಿವೆ ಎಂದು ಹೇಳಬಹುದು. ಈ ಬಗೆಯ ಕೆಲಸವು ಜೀವನಕ್ಕೆ ಮುಖ್ಯ. ಇಲ್ಲಿ ಸುಖವಾಗಿರುವುದು ಮುಂದಿನ ಜನ್ಮದ ಆಧ್ಯಾತ್ಮಿಕ ವಿಕಾಸಕ್ಕೆ ಸಿದ್ಧವಾಗಲು ಸಹಕಾರಿ. ಪ್ರಾಪಂಚಿಕ ವ್ಯವಹಾರಗಳಲ್ಲಿ ವ್ಯಕ್ತಿಯ ಚಟುವಟಿಕೆಯು ಹೆಚ್ಚು ದೋಷಯುಕ್ತವಾದ ಹಾಗೆಲ್ಲ ಅವನಿಗೂ ಸಮಾಜಕ್ಕೂ ದೇಶಕ್ಕೂ ಯಶಸ್ಸು ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ವಿಷಯಗಳಲ್ಲಿ 2 ಅಭಿಪ್ರಾಯಗಳು ಇರಲು ಸಾಧ್ಯವೇ ಇಲ್ಲ. ಆದರೂ ಜನರು ಪ್ರಾಪಂಚಿಕ ಯಶಸ್ಸು ಕೀರ್ತಿಗಳಿಗಾಗಿ ಶ್ರಮಿಸುವ ಹಾಗೆ, ಉತ್ಸಾಹದಿಂದ ಕ್ಷಮತೆಯಿಂದ ಕಾರ್ಯಮಗ್ನವಾಗುವ ಹಾಗೆ ಆಧ್ಯಾತ್ಮಿಕ ಪ್ರಗತಿಗಾಗಿ ಶ್ರಮಿಸುವುದಿಲ್ಲ. ಜೈ ಸಾಯಿರಾಮ್.